ಈ ಪ್ರೀತಿಯಲ್ಲಿ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅಂತ ನೀವು ಕೇಳ್ತಾ ಇದ್ದೀರಾ. ಓಕೆ, ಖಂಡಿತವಾಗ್ಲು ಈ ನಂಬಿಕೆ ಅನ್ನೋದು ಜೀವನದಲ್ಲಿ ತಪ್ಪ ಅಂತಂದ್ರೆ ಎಲ್ಲರೂ ಕೂಡ ನಮ್ಮ ಜೊತೆ ಇರ್ತಾರೆ. ಸೊ ಓಕೆ, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಈ ನಂಬಿಕೆ ಮೇಲೆ ನಮ್ಮ ಜೊತೆ ಜೀವನ ಕಳೀತಾ ಇರ್ತಾರೆ. ಒಂದ್ಸಲಿ ನಾವು ನಂಬಿಕೆ ಅನ್ನೋದನ್ನ ಕಳ್ಕೊಂಡಿವಪ್ಪ ಅಂತಂದ್ರೆ ನಮ್ಮಿಂದ ಗೊತ್ತೋ ಗೊತ್ತಿಲ್ಲದ ಹಾಗೆ ದೂರನು ಕೂಡ ಆಗ್ತಾ ಇರ್ತಾರೆ. ಈ ಪ್ರೀತಿಯಲ್ಲಿ ನಂಬಿಕೆ ಯಾಕೆ ತುಂಬಾ ಮುಖ್ಯ? ಓಕೆ, ನೀವು ಕೂಡ ಹೇಗಪ್ಪ ಅಂತಂದ್ರೆ ಅಣ್ಣ ಅಂತ ಹೇಳ್ಬಿಟ್ಟು ಪರಿಚಯ ಮಾಡಿಸಿರ್ತೀರಾ. ಅಫ್ಕೋರ್ಸ್ ರಿಯಲಿ ಅವರು ಅಣ್ಣನಾಗೆ ನಿಮ್ ಜೊತೆ ನಡ್ಕೊಳ್ತಾ ಇರ್ತಾರೆ. ಸೊ ಅದು ಒಂದು ಒಳ್ಳೇದೆ. ಹಾಗೆ ಹುಡುಗರು ಕೂಡ ಶಿ ಇಸ್ ಮೈ ಸಿಸ್ಟರ್ ಅಂತಂದು ಕೂಡ ಕೆಲವ್ರನ್ನ ತುಂಬಾ ಕ್ಲೋಸ್ ಆಗಿ ಬಿಹೇವ್ ಮಾಡಿಸ್ತಾ ಇರ್ತಾರೆ. ಅದನ್ನು ಕೂಡ ತುಂಬಾನೇ ಒಳ್ಳೇದು. ಸೊ ಇದರಲ್ಲಿ ನಂಬಿಕೆ ಅನ್ನೋದು ಯಾವಾಗ ಮುರಿದು ಬೀಳುತ್ತಪ್ಪ ಅಂತಂದ್ರೆ ಲೈಕ್ ಅಣ್ಣ ಅಣ್ಣ ಅಂತ ಹೇಳ್ಕೊಳ್ತಾ ಸೊ ಮಧ್ಯ ಈ ಫೋನ್ನಲ್ಲಿ ಗುಡ್ ನೈಟ್, ಉಮ್ಮ, ಈ ಥರದ ಮೆಸೇಜಸ್ಗಳು ಅವರಿಂದ ಬರಲಿಕ್ಕೆ ಸ್ಟಾರ್ಟ್ ಆದಾಗ ಯಾರೇ ಆಗಿರ್ಬೋದು ಈ ಅನುಮಾನ ಅನ್ನೋದನ್ನ ವ್ಯಕ್ತಪಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಸಿಸ್ಟರ್ ಸಿಸ್ಟರ್ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಅವರ ಜೊತೆ ಚಾಟ್ ಮಾಡಿದ್ದನ್ನ ನೋಡಿದಾಗ ಯಾರದೇ ಆಗ್ಲಿ ಮನ್ಸು ಹೊಡೆದೋಗ್ತಾ ಇರುತ್ತೆ. ಲೈಕ್ ಗುಡ್ ನೈಟ್, ಉಮ್ಮ, ಟೇಕ್ ಕೇರ್, ವಾಟ್ ಎವರ್ ಇಟ್ ಮೇ ಬಿ. ಹಾಗೆ ಹಾರ್ಟ್ ಸಿಂಬಲ್ ಹಾಕೋದು, ಲವ್ ಸಿಂಬಲ್ ಹಾಕೋದು, ಒಂದ್ ರೀತಿಯಲ್ಲಿ ಭಾವನೆಗಳಿಗೆ ಅರ್ಥನೇ ಕೊಡದಲೇ ಇರೋ ರೀತಿಯಲ್ಲಿ ನಡ್ಕೊಂಡಾಗ ಮಾತ್ರ ಈ ನಂಬಿಕೆ ಅನ್ನೋದು ಮುರಿದು ಬೀಳ್ತಾ ಇರುತ್ತೆ. ಸೊ ಓಕೆ, ಇಲ್ಲಿ ಯಾಕಪ್ಪ ಇವೆಲ್ಲ ಈ ಸಣ್ಣ ಸಣ್ಣ ವಿಚಾರಗಳಿಂದನೇ ನಂಬಿಕೆ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಸೊ ಓಕೆ, ಒಂದು ರಿಲೇಶನ್ಶಿಪ್ ಅಂತ ಬಂದಾಗ ಅದರದ್ದೇ ಆದಂತಹ ಒಂದು ವ್ಯಕ್ತಿತ್ವ ಇರುತ್ತೆ, ಅದರದ್ದೇ ಆದಂತಹ ಒಂದು ಬೌಂಡ್ರೀಸ್ ಇರುತ್ತೆ. ಆ ಬೌಂಡ್ರೀಸ್ನ ದಾಟು ಬಿಟ್ಟು ಯಾರು ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಖಂಡಿತವಾಗ್ಲೂ ಈ ಅನುಮಾನ ಅನ್ನೋದು ಎಂಟರ್ ತಗೊಳ್ತಾ ಇರುತ್ತೆ. ಹಾಗೆ ನಂಬಿಕೆ ಅನ್ನೋದು ಕೂಡ ಕಡಿಮೆ ಆಗ್ತಾ ಇರುತ್ತೆ. ಸೊ ಓಕೆ, ಇವತ್ತಿನ ಕಾಲದಲ್ಲಿ ಏನಾಗಿ ಹೋಗ್ಬಿಟ್ಟಿದೆ ಅಂತಂದ್ರೆ ಅವರು ನನ್ನ ಬಾಲ್ಯ ಸ್ನೇಹಿತ, ಅವಳು ನಾವು ಚಿಕ್ಕವರಿಂದನೂ ಫ್ರೆಂಡ್ಸು, ತುಂಬಾ ಒಳ್ಳೇದು. ಆ ರಿಲೇಶನ್ಶಿಪ್ ಜೀವನ ಪರ್ಯಂತ ಇರ್ಲಿ, ಪರವಾಗಿಲ್ಲ. ಆದ್ರೆ ಮಧ್ಯ ಈ ರೊಮ್ಯಾಂಟಿಕ್ ಮಾತುಗಳು, ಲೈಕ್ ಲವರ್ಸು ಯಾವ ರೀತಿ ಮೆಸೇಜಸ್ ಮಾಡ್ತಾ ಇರ್ತಾರೋ ಅದೇ ತರದ ಮೆಸೇಜಸ್ಗಳನ್ನ ಮಾಡ್ತಾ ಇದ್ರೆ ಏನಾಗ್ತಾ ಇರುತ್ತೆ, ನಂಬಿಕೆ ಅನ್ನೋದು ಹೊರಟೋಗ್ತಾ ಇರುತ್ತೆ. ಸೊ ಪ್ರೀತಿಯಲ್ಲಿದ್ದಂಥವ್ರು ಮಾಡೋ ಮೆಸೇಜಸ್ ಆಗಿರ್ಬೋದು, ಹಾಗೆ ಅನ್ನೋನ್ ಪರ್ಸನ್ಗಳು ಮಾಡುವಂಥ ಮೆಸೇಜಸ್ಗಳಿಗೆ ತುಂಬಾನೇ ವ್ಯತ್ಯಾಸ ಇರುತ್ತೆ. ನಿಮ್ದು ರಿಲೇಶನ್ಶಿಪ್ಪು ಎಷ್ಟೇ ಒಳ್ಳೇದಿರ್ಬೋದು, ಎಷ್ಟೇ ಹಳೇದಿರ್ಬೋದು, ಆದರೆ ನಿಮ್ಮ ಕಮ್ಯುನಿಕೇಶನ್, ನೀವು ನಡ್ಕೊಳ್ತಾ ಇರೋ ರೀತಿ, ಬಿಹೇವಿಯರ್, ಇವೆಲ್ಲವೂ ಕೂಡ ಕೌಂಟ್ ಆಗ್ತಾ ಇರುತ್ತೆ. ಇದರಿಂದ ನಂಬಿಕೆ ಅನ್ನೋದು ಕೂಡ ವೀಕ್ ಆಗ್ತಾ ಇರುತ್ತೆ. ಸೊ ಓಕೆ, ಇದು ಸಣ್ಣ ಪಾಯಿಂಟನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲು ನಂಬಿಕೆ ಯಾವಾಗಪ್ಪ ನಮ್ಮಿಂದ ದೂರ ಆಗುತ್ತೆ ಅಂತಂದ್ರೆ ನೀವು ಹೇಳೋದೊಂದು, ನಡ್ಕೊಳ್ಳೋದೊಂದು. ಯಾವಾಗ ಈ ತರ ಜೀವನದಲ್ಲಿ ಎಂಟ್ರಿ ಆಗುತ್ತೋ ಈ ನಂಬಿಕೆ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಸೊ ಓಕೆ, ಯಾಕೆ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ? ಸೊ ಒಂದು ಸಲಿ ಈ ರಿಲೇಶನ್ಶಿಪ್ನಲ್ಲಿ ಅನುಮಾನ ಅನ್ನೋದು ಎಂಟರ್ ತಗೊಂಡಾಗ ಅದನ್ನ ಸಂಪೂರ್ಣವಾಗಿ ಬಗೆಹರಿಸ್ಕೋಬೇಕು. ಸೊ ಯಾವಾಗ ಈ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಗೊಂದಲ, ಗಲಾಟೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ನೀವು
ಏನ್ ಮಾಡ್ತಾ ಹೋಗ್ತೀರಾ, ಆ ಸಂಬಂಧನ ಉಳಿಸ್ಕೊಳ್ಳಿಕ್ಕೋಸ್ಕರ ಈ ಸಂಬಂಧನ ಕೇವಲವಾಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನಿಮ್ಮನ್ನ ಪ್ರೀತಿಸಿದಂಥವ್ರು ನಿಮ್ಮ ಮೇಲೆ ತುಂಬಾ ಅನುಮಾನ ಪಡ್ತಾ ಇದ್ದಾರೆ ಅನ್ನೋ ಒಂದು ಗೂಬೆನ ಕೂರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಪ್ರೀತಿ ಅಂತಂದ್ರೆ ಒಂದ್ ರೀತಿಯಲ್ಲಿ ಹೇಗಪ್ಪ ಅಂದ್ರೆ ಕೇರಿಂಗ್. ಓಕೆ, ಆ ಕೇರಿಂಗು ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ನಿಮ್ಮನ್ನ ಮಗು ತರ ನೋಡ್ತಾ ಇರ್ತಾರೆ, ನಿಮ್ಮನ್ನ ಹುಚ್ಚು ಪ್ರೀತಿ ಮಾಡ್ತಾ ಇರ್ತಾರೆ. ನೀವಂದ್ರೆ ಪ್ರಪಂಚ ಅನ್ಕೊಂಡಿರ್ತಾರೆ. ಅಂತ ಪ್ರಪಂಚದಲ್ಲಿ ಯಾರೋ ಬಂದ್ಬಿಟ್ಟು ಕೆಟ್ಟ ಕೆಟ್ಟ ಮೆಸೇಜಸ್ನ ಹಾಕ್ತಾ ಇದ್ರೆ ಓಕೆ, ಅವ್ರು ನಿಮ್ ದೃಷ್ಟಿಯಲ್ಲಿ ತುಂಬಾನೇ ಒಳ್ಳೆಯವರೇ ಇರ್ಬೋದು, ಆದ್ರೆ ಮೆಸೇಜಸ್ಗಳಿಗೆ ಒಂದ್ ರೀತಿಯಾದ ವ್ಯಾಲ್ಯೂ ಇರುತ್ತೆ, ಬೆಲೆ ಇರುತ್ತೆ. ಮಾತು ಆಡಿದ ಮಾತು ಬಿಟ್ಟ ಬಾಣ ವಾಪಸ್ ಬರಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಆ ರೀತಿ ನಿಮ್ಮ ಕನ್ವರ್ಸೇಷನ್ನು ಲವ್ವರ್ನ ಮೀರ್ದಂಗೆ ಇದ್ದಾಗ, ಲವ್ವರ್ಗಿಂತ ಜಾಸ್ತಿ ಕನ್ವರ್ಸೇಷನ್ ನೀವು ಮಾಡ್ತಾ ಇರ್ತೀರಾ. ಒಂದ್ಸಲಿ ಏನ್ ಮಾಡ್ತೀರಾ, ಎಲ್ಲ ಕನ್ವರ್ಸೇಷನ್ ಮುಗಿದ ನಂತರ ಆಲ್ ಡಿಲೀಟ್ ಕೊಡ್ತಾ ಇರ್ತೀರಾ. ಸೊ ಇವೆಲ್ಲ ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇರ್ತವೆ. ನೀವು ನಿಜವಾದ ಒಂದು ಸಂಬಂಧ, ನಿಜವಾದ ಅಣ್ಣ ತಂಗಿ ಸಂಬಂಧ, ನಿಜವಾದ ಒಂದು ಫ್ರೆಂಡು, ಇವೆಲ್ಲ ಇದ್ರೆ ಯಾಕೆ ಡಿಲೀಟ್ ಮಾಡಬೇಕು? ಡಿಲೀಟ್ ಮಾಡ್ದಲೇನೆ ನೀವು ಅವ್ರ ಜೊತೆ ಕನ್ವರ್ಸೇಷನ್ ಮಾಡ್ತಾ ಹೋಗ್ಬೋದಲ್ಲ. ಆ ಥರದ ಮೆಸೇಜಸ್ಗಳು, ಆ ಥರ ಫ್ರೆಂಡ್ಸ್ಗಳು ಕಾಮನ್ ಆಗಿ ನೀವು ಡಿಲೀಟ್ ಮಾಡೋದಿಲ್ಲ. ಬಟ್ ಯಾರನ್ನ ನೀವು ಅತಿಯಾಗಿ ಹಚ್ಕೊಂಡಿರ್ತೀರೋ ಅಂಥವ್ರ ಮೆಸೇಜಸ್ನ ಯಾಕೆ ಆಲ್ ಡಿಲೀಟ್ ಅಂತ ಕೊಡಬೇಕು? ಸೊ ಇಲ್ಲಿ ಕನ್ವರ್ಸೇಷನ್ನಲ್ಲಿ ಏನಾಗ್ತಾ ಇರುತ್ತೆ, ತುಂಬಾನೇ ಮೀರಿದಂತಹ ಕನ್ವರ್ಸೇಷನ್ ನಿಮ್ಮ ಮಧ್ಯೆ ನಡೀತಾ ಇರುತ್ತೆ. ಸೊ ಓಕೆ, ಇದರಿಂದ ಪ್ರಾಬ್ಲಮ್ ಏನು ಇಲ್ಲ, ಜಸ್ಟ್ ವಿ ಆರ್ ಫ್ರೆಂಡ್ಸು, ಅದ್ರಲ್ಲಿ ತಪ್ಪೇನಿದೆ? ಮಾತಾಡೋದ್ರಿಂದ ಏನು? ನಿಮ್ಮಲ್ಲಿ ಏನಾಗ್ತಾ ಇರುತ್ತೆ, ಆ ವ್ಯಕ್ತಿಗಳ ಬಗ್ಗೆ ಏನಾದರೂ ಸ್ವಲ್ಪ ರಾಂಗ್ ಆಗಿ ಮಾತಾಡಿದಾಗ, ಅನುಮಾನ ವ್ಯಕ್ತಪಡಿಸಿದಾಗ, ನಿಮ್ಮ ಪ್ರೀತಿಯಲ್ಲಿ ಬಿಟ್ರೂ ಪರವಾಗಿಲ್ಲ, ಅವ್ರು ನಮಗೆ ಬೇಕು ಅನ್ನೋ ರೀತಿಯಲ್ಲಿ ನೀವು ವಾದ ವಿವಾದ ಇಳಿದಾಗ ಏನಾಗ್ತಾ ಇರುತ್ತೆ, ನಿಮ್ಮನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡೋಂಥವ್ರಿಂದ ದೂರ ಮಾಡ್ಕೊಳ್ತಾ ಇರ್ತೀರ. ಇವೆಲ್ಲ ಕ್ಷಣಿಕ ಇರುತ್ತೆ. ಸೊ ಓಕೆ, ಯಾವಾಗ ನಾವು ಒಬ್ಬ ವ್ಯಕ್ತಿಯ ಜೊತೆ ತುಂಬಾ ಚೆನ್ನಾಗಿದ್ದೀವಿ, ನಮ್ಮ ಸಂಸಾರ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂದಾಗ ಅತಿಯಾದ ಪ್ರೀತಿ, ಅತಿಯಾದ ವ್ಯಾಮೋಹ, ಅತಿಯಾದ ರೆಸ್ಪೆಕ್ಟ್ ಎಲ್ಲರೂ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಅದೇ ಸಂಬಂಧ ನೀವು ಹಾಳು ಮಾಡ್ಕೊಂಡಾಗ ಅದೇ ವ್ಯಕ್ತಿಗಳಿಂದ ಸಿಗೋ ಪ್ರೀತಿ, ವಿಶ್ವಾಸ ಇವೆಲ್ಲವೂ ಕೂಡ ನಾಟಕೀಯ ಇರುತ್ತೆ. ಇದನ್ನ ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಸೊ ಓಕೆ, ನಂಬಿಕೆ ಅನ್ನೋದು ಒಂದು ಬಿಳಿ ಹಾಳೆ ಇದ್ದ ಹಾಗೆ. ಒಂದು ಸಲಿ ಮುದ್ರೋಯ್ತಪ್ಪ ಅಂತಂದ್ರೆ ಅದನ್ನ ಸರಿಪಡಿಸೋದು ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಇದ್ರ ಪರಿಣಾಮ ನಿಮ್ಮ ಮೇಲಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ಮೇಲೂ ಕೂಡ ಆಗ್ತಾ ಇರುತ್ತೆ, ನಿಮ್ಮ ಮಕ್ಕಳ ಮೇಲೂ ಕೂಡ ಆಗ್ತಾ ಇರುತ್ತೆ, ನಿಮ್ಮ ದಿನಚರಿ ಮೇಲೂ ಕೂಡ ಆಗ್ತಾ ಇರುತ್ತೆ. ಯಾವುದೇ ಸಂಬಂಧ ಆಗಿರ್ಬೋದು, ಅದು ಗಟ್ಟಿಯಾಗಿರ್ಬೇಕಪ್ಪ ಅಂತಂದ್ರೆ ನಾವು ತುಂಬಾ ಕ್ಲಿಯರ್ ಆಗಿರ್ಬೇಕಾಗ್ತಾ ಇರುತ್ತೆ. ತುಂಬಾ ಕ್ಲಿಯರ್ ಆಗಿ ನೀವು ಆ ಥರ ಏನು ಇಲ್ಲ ಅನ್ನೋ ಒಂದು ಸತ್ಯನ ಮನವರಿಕೆ ಮಾಡಿಸ್ಬೇಕಾಗಿರುತ್ತೆ. ನೀವು ಅದು ಬಿಟ್ಟು ಕದ್ದು ಮುಚ್ಚಿ ಮೆಸೇಜ್ ಮಾಡದೆ, ಕದ್ದು ಮುಚ್ಚಿ ಡಿಲೀಟ್ ಮಾಡದೆ, ಕದ್ದು ಮುಚ್ಚಿ ಕಾಲ್ ಮಾಡದೆ, ಈ ರೀತಿ ಎಲ್ಲ ಮಾಡ್ತಾ ಇದ್ರೆ ಅನುಮಾನ ಅನ್ನೋದು ಖಂಡಿತವಾಗ್ಲೂ ಬಲ ಆಗ್ತಾನೆ ಇರುತ್ತೆ. ಸೊ ಓಕೆ, ಯಾರೇ ಒಬ್ಬ ಪ್ರೀತಿಸಿದಂತಹ ಹುಡುಗ ಅವ್ರಿಗಿಂತ ಜಾಸ್ತಿ ಪ್ರೀತಿ ನಿಮಗೆ ಬೇರೆಯವರಿಂದ ಸಿಗ್ತಾ ಇದೆಯಪ್ಪ ಅಂದಾಗ ಆ ಜಲಸ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಬರ್ತಾ ಇರುತ್ತೆ.
ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಓಕೆ, ನಾನು ಅಷ್ಟೆಲ್ಲ ರೆಸ್ಪೆಕ್ಟು, ಅಷ್ಟೆಲ್ಲ ಪ್ರೀತಿ, ಅಷ್ಟೆಲ್ಲ ಕಾಳಜಿ ಮಾಡ್ತಾ ಇದ್ದೀನಿ, ಆದರೂ ಕೂಡ ಇವ್ರು ಯಾಕೆ ಈ ಥರ ಕದ್ದು ಮುಚ್ಚಿ ಮಾಡ್ತಾರೆ? ಇದರಿಂದ ಸಂಬಂಧಗಳು ಖಂಡಿತವಾಗ್ಲೂ ಹಾಳಾಗ್ತಾ ಇರ್ತವೆ. ನೀವು ಯಾವಾಗ ಅದನ್ನು ಅವರ ಬಗ್ಗೆ ಇರೋ ಸತ್ಯನ ತಿಳಿಸ್ತಿರೋ ಆ ಸಂಬಂಧಗಳು ಉಳಿತವೆ. ಹಾಗೆ ನಿಮ್ಮ ಪ್ರೀತಿ ಯಾರು ಕೂಡ ಹಾಳು ಮಾಡೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಸೊ ಪ್ರೀತಿಯಲ್ಲಿ ನಂಬಿಕೆ ಅನ್ನೋದು ತುಂಬಾ ಅಂದರೆ ತುಂಬಾನೇ ಮುಖ್ಯ. ಸೊ ಓಕೆ, ಒಂದು ಸಲ ಈ ನಂಬಿಕೆ ಅನ್ನೋದು ನಾವು ಕಳ್ಕೊಂಡ್ಬಿಟ್ವಪ್ಪ ಅಂತಂದ್ರೆ ನಾವು ನಿಜವಾದ ಪ್ರೀತಿ, ನಿಜವಾದ ಗೌರವ ಪ್ರತಿಯೊಂದು ಕೂಡ ಕಳ್ಕೊಂಡಂಗೆ ಇಲ್ಲಿ. ಸೊ ಓಕೆ, ಈ ನಂಬಿಕೆ ತುಂಬಾನೇ ಮುಖ್ಯ. ಸೊ ದಯವಿಟ್ಟು ಯಾರೇ ಆಗಿರ್ಬೋದು, ನಂಬಿಕೆ ಹಾಳಾಗ್ತಾ ಇದೆಯಪ್ಪ ಅಂದಾಗ ಸರಿಪಡಿಸ್ಕೊಂಬಿಡ್ರಿ, ಇರೋ ಸತ್ಯನ ನೀಟಾಗಿ ತಿಳಿಸ್ಬಿಡ್ರಿ. ಸೊ ಓಕೆ, ಏನೇ ಇರ್ಬೋದು. ಸೊ ಓಕೆ, ಅವರು ತುಂಬಾ ಒಳ್ಳೆಯವರೇ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಯಾವುದೇ ಇರ್ಬೋದು, ತುಂಬಾ ಒಳ್ಳೆಯದೇ ಇರ್ಬೋದು. ಆದರೆ ಪ್ರೀತಿ ಅಂತ ಬಂದಾಗ ಸ್ವಂತ ಅಂತ ಬರ್ತಾ ಇರುತ್ತೆ. ನನ್ನ ಸ್ವಂತ, ನಾನ್ ಪ್ರೀತಿಸ್ತಾ ಇರೋಳು, ನಾನ್ ತಾಳಿ ಕಟ್ಟಿದಂಥವ್ರು, ಸಾವಿರಾರು ಜನ ಎದುರಿಗೆ ತಾಳಿ ಕಟ್ಟಿ ಕರ್ಕೊಂಡ್ಬಂದಂತ ಹುಡುಗಿ ಅವಳು. ಯಾರೋ ಮೂರನೇ ಪಾರ್ಟಿ ಬಂದ್ಬಿಟ್ಟು ಗುಡ್ ನೈಟ್, ಉಮ್ಮ, ಲವ್ ಯು, ಈ ಥರದ ಮೆಸೇಜಸ್ಗಳನ್ನ ಆಗ್ತಾನಪ್ಪ ಅಂತಂದ್ರೆ ಯಾರೇ ಗಂಡಾದ್ರೂ ಕೂಡ ಬೇಜಾರು ಮಾಡ್ಕೊಳ್ತಾರೆ, ಹೆಣ್ಣಾದ್ರೂ ಕೂಡ ಬೇಜಾರು ಮಾಡ್ಕೊಳ್ತಾರೆ. ದಯವಿಟ್ಟು ನೀವು ನಿಮ್ಮ ರಿಲೇಶನ್ಶಿಪ್ ಎಷ್ಟೇ ಇರ್ಬೋದು, ನಿಮ್ಮ ಪ್ರೀತಿಸಿದಂತಹ ವ್ಯಕ್ತಿಗಳಿಗಿಂತ ದೊಡ್ಡದೇನಲ್ಲ. ನೀವು ತಾಳಿ ಕಟ್ಸ್ಕೊಂಡು ಬಂದಂತ ಗಂಡನಿಗಿಂತ ದೊಡ್ಡದೇನಲ್ಲ. ಸೊ ಓಕೆ, ಹಾಗಾಗಿ ಈ ನಂಬಿಕೆ ಅನ್ನೋದನ್ನ ಹಾಳು ಮಾಡ್ಕೋಬೇಡ್ರಿ. ರಿಲೇಶನ್ಶಿಪ್, ಭಾವನೆಗಳು ಪ್ರತಿಯೊಂದಕ್ಕೂ ಅರ್ಥ ಇದೆ ಇಲ್ಲಿ. ಸೊ ಓಕೆ, ಆ ಅರ್ಥನ ನಾವು ಅರ್ಥ ಮಾಡ್ಕೋಬೇಕು, ನಾವು ಕೂಡ ಉಳಿಸ್ಕೋಬೇಕು. ಸೊ ಓಕೆ, ನಾವು ಎಲ್ಲಿಗೋ ಹೋಗ್ತೀವಿ ಅಂತ ಹೇಳಿ ಎಲ್ಲಿಗೋ ಹೋಗ್ಬಿಟ್ಟು ನನ್ನ ಗಂಡ ಏನು ಹೇಳಿದ್ರು ನಂಬ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ಒಂದಲ್ಲ 10 ಸಲ ನೀವು ನಂಬಿಸ್ತಾ ಹೋಗ್ಬೋದು. ಬಟ್ ಒಂದ್ಸಲಿ ಸತ್ಯ ಗೊತ್ತಾದ್ಮೇಲೆ ನಿಮಗೆ ನಿಜವಾದ ಪ್ರೀತಿ ಅನ್ನೋದು ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀರಾ. ಸೊ ಅದು ಕಳ್ಕೊಳ್ಳೋದ್ಕಿಂತ ಮುಂಚೆನೆ ನೀವು ಪ್ರೀತಿಸಿದಂಥವ್ರು ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ಅವ್ರು ನಿಮ್ ಜೊತೆ ಇದ್ದಾರೆ, ನಿಮ್ಮನ್ನ ಕಾಪಾಡೋದಕ್ಕೋಸ್ಕರ ಅವ್ರು ನಿಮ್ ಜೊತೆ ಇರೋದು. ನೀವು ಅವರಿಗೆ 100% ಸ್ವಂತ ನೀವು. ಸೊ ಓಕೆ, ನಿಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನಿಮಗೆ ಯಾವುದೇ ರೀತಿ ಕಷ್ಟ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕೆಲವೊಂದನ್ನ ಬುದ್ಧಿ ಹೇಳ್ತಾ ಇರ್ತಾರೆ, ತಡೀತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಸೊ ಓಕೆ, ಅದನ್ನ ನೀವು ಅನುಮಾನ ಅಂತ ತಿಳ್ಕೊಂಡ್ರಿ ಅಥವಾ ಬೇರೆನೇ ರೀತಿಯಲ್ಲಿ ನೀವು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಕಳ್ಕೊಂಡಂತಹ ಪ್ರೀತಿ ಇಡೀ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ನಿಮಗೆ ಸಿಗೋದಿಲ್ಲ. ನೀವು ಯಾವುದನ್ನ ಫ್ರೀಡಮ್ ಅಂತ ಅನ್ಕೊಂಡಿರ್ತೀರಲ್ಲ, ಆ ಫ್ರೀಡಮ್ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಬಂದಾಗ ಅದು ಫ್ರೀಡಮ್ಮೇ ಅನ್ಸೋದಿಲ್ಲ. ನೀವು ನಿಮ್ಮ ಜೊತೆಗಾರನ ಜೊತೆಗಿದ್ಕೊಂಡು ಯಾವ ರೀತಿ ಫ್ರೀಡಮ್ನ ಅನುಭವಿಸ್ತಾ ಇರ್ತೀರಲ್ಲ, ಅದೇ ನಿಜವಾದ ಫ್ರೀಡಮ್. ಅದು ಬಿಟ್ಟು ನಾ ಸ್ವತಂತ್ರವಾಗಿ ನನಗಿಷ್ಟವಾದ ರೀತಿಯಲ್ಲಿ ನಾನು ಯಾರ ಜೊತೆಗೆ ಬೇಕಾದ್ರೂ ಇರ್ತೀನಿ, ಯಾರ ಜೊತೆಗೆ ಬೇಕಾದ್ರೂ ಮಾತಾಡ್ತೀನಿ, ನನಗೂ ಗೊತ್ತಾಗುತ್ತೆ, ನನಗೂ ಬುದ್ಧಿ ಇದೆ, ನನಗೂ
ಅನ್ನೋ ಒಂದು ಅಹಂನಲ್ಲಿ, ಅಹಂಕಾರದಲ್ಲಿ ನೀವು ಹೊರಗಡೆ ಪ್ರಪಂಚಕ್ಕೆ ಕಾಲಿಟ್ರಿ ಅಂತಂದ್ರೆ 100ಗೆ 99% ಫೇಕ್ ಪೀಪಲ್ಸೇ ನಿಮಗೆ ಪರಿಚಯ ಆಗೋದು, ಅವರೇ ನಿಮಗೆ ಪ್ರೀತಿಸೋದು, ಅವರೇ ನಿಮ್ಮನ್ನ ಹಾಳು ಮಾಡೋದು. ಇದನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ. ಓಕೆ, ನಿಮಗೆ ಏನು ಬಣ್ಣ ಬಣ್ಣದ ಮಾತು, ಬಣ್ಣ ಬಣ್ಣದ ಜಾಗಗಳನ್ನ ತೋರಿಸಿ ನೀವು ಫುಲ್ಲು ಫ್ರೀಡಮ್ ಆಗಿ ಬದುಕ್ತಾ ಇದ್ದೀನಿ, ಫ್ರೀಡಮ್ ಆಗಿ ಬಾಳ್ತಾ ಇದ್ದೀನಿ ಅನ್ನೋ ಒಂದು ಭ್ರಮೆಯಲ್ಲಿ ಏನಿರ್ತಿರಲ್ಲ, ಅದು ಆ ಭ್ರಮೆ ಅನ್ನೋದು ಒಂದಲ್ಲ ಒಂದಿನ ನಿಮ್ದು ಬಿಟ್ಟು ಹೋಗೇ ಹೋಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ತುಂಬ ಪ್ರೀತಿ ಮಾಡೋಂತಹ ವ್ಯಕ್ತಿಗಳ ನಂಬಿಕೆನ ಕಳ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಅವರ ರಿಸ್ಟ್ರಿಕ್ಷನ್ನು, ಅವರು ಪಡೋ ಅನುಮಾನ ನಿಮ್ಮ ಒಳ್ಳೇದಕ್ಕೆ ಆಗಿರುತ್ತೆ ಹೊರತು ನೀವು ಹಾಳಾಗೋದು ನಿಮ್ಮ ಕೆಟ್ಟದಕ್ಕಂತೂ ಖಂಡಿತವಾಗ್ಲೂ ಆಗಿರೋದಿಲ್ಲ. ಸೊ ಕೇರಿಂಗ್ನಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ. ಸೊ ಅದನ್ನ ನೀವು ಸರಿಯಾಗಿ ತಿಳಿಸಿ ಹೇಳಿದರೆ, ಸರಿಯಾಗಿ ನೀವು ನಡ್ಕೊಂಡ್ರೆ ಯಾವ ಸಂಬಂಧಗಳು ಕೂಡ ಹಾಳಾಗೋದಿಲ್ಲ. ಸೊ ನಂಬಿಕೆ ಅನ್ನೋದು ತುಂಬಾ ಅಂದ್ರೆ ತುಂಬಾನೇ ಮುಖ್ಯ. ಸಣ್ಣ ಸಣ್ಣ ವಿಚಾರಕ್ಕೆಲ್ಲ, ಸಣ್ಣ ಸಣ್ಣ ವ್ಯಕ್ತಿಗಳಿಂದ ಅತ್ಯಮೂಲ್ಯವಾದಂತಹ ನಿಮ್ಮ ಸಂಬಂಧಗಳನ್ನ ಹಾಳು ಮಾಡ್ಕೋಬೇಡ್ರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ, ಕಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಧನ್ಯವಾದಗಳು.